ಊಹಿಸಿಕೊಳ್ಳಿ, ಒಂದು ಕತ್ತಲ ಕೋಣೆ, ಭಯದಿಂದ ನಡುಗುತ್ತಿರುವ, ಸಂಪೂರ್ಣ ಹತಾಶರಾದ ಕೆಲವು ಸಾಮಾನ್ಯ ಜನರು. ಆಕ್ಚುಲಿ ಆ ತಮ್ಮ ನಾಯಕನ ಸಾವಿನಿಂದ ಕಂಗೆಟ್ಟಿರುವ ಗುಂಪು ಅದು. ಹೌದು, ಆತನೇ ಮರಣವನ್ನು ಗೆದ್ದು ಎದ್ದು ಬಂದಿದ್ದಾನೆ ಅನ್ನೋದನ್ನು ಕೂಡ ಅವರು ಅನುಮಾನಿಸ್ತಿರ್ತಾರೆ. ಇಂಥವರ ಕೈಗೆ ಇತಿಹಾಸದ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ರೆ ಏನಾಗ್ಬೋದಲ್ವಾ? ಖಂಡಿತ. ಇದು ಮೇಲ್ನೋಟಕ್ಕೆ ಸಂಪೂರ್ಣ ಫ್ಲಾಪ್ ಆಗುವಂತಹ ಒಂದು ಯೋಜನೆ ಅಂತಾನೆ ಅನ್ಸುತ್ತೆ. ನಿಜ. ಯಾಕೆಂದ್ರೆ ಯಾವುದೇ ದೊಡ್ಡ ಚಳುವಳಿ ಆರಂಭವಾಗಬೇಕಾದ್ರೆ ಉತ್ಸಾಹ, ಸ್ಪಷ್ಟತೆ ಮತ್ತು ನಾಯಕನ ಮೇಲೆ ಸಂಪೂರ್ಣ ವಿಶ್ವಾಸವಿರಬೇಕು. ಆದರೆ ನಾವು ಚರ್ಚಿಸಲಿರುವ ಈ ಐತಿಹಾಸಿಕ ಘಟ್ಟದಲ್ಲಿ ಈ ಎಲ್ಲವೂ ಸಂಪೂರ್ಣವಾಗಿ ಮಾಯವಾಗಿದ್ದವು. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇಂಥದ್ದೇ ಒಂದು ವಿರೋಧಾಭಾಸದಿಂದ ಕೂಡಿದ, ಆದರೆ ಇತಿಹಾಸದ ಮೇಲೆ ಅಗಾಧ ಪ್ರಭಾವ ಬೀರಿದ ಪಠ್ಯವನ್ನು ಪರಿಶೀಲಿಸುತ್ತಿದ್ದೇವೆ. ಮಾರ್ಕ್ ಸುವಾರ್ತೆಯ ಕೊನೆಯ ಅಧ್ಯಾಯ. ಹೌದು, ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿರುವ ಮಾರ್ಕ್ ಸುವಾರ್ತೆಯ ಕೊನೆಯ ಅಧ್ಯಾಯದ 15ರಿಂದ 20ನೇ ವಚನಗಳ ಸುತ್ತ ಇರುವ ಐತಿಹಾಸಿಕ, ಧಾರ್ಮಿಕ ಮತ್ತು ದೇವತಾಶಾಸ್ತ್ರೀಯ ಗ್ರಂಥಗಳ ಸಂಗ್ರಹವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ನಮ್ಮ ಇಂದಿನ ಮೂಲಗಳ ಬಗ್ಗೆ ಹೇಳೋದಾದ್ರೆ, ಆಸ್ಟ್ರೇಲಿಯಾದ ರಿವೈವಲ್ ಮಿನಿಸ್ಟ್ರೀಸ್, ಭಾರತದ ಬೆಂಗಳೂರಿನ ಆಲ್ ಪೀಪಲ್ಸ್ ಚರ್ಚ್ ಮತ್ತು ಅಮೆರಿಕದ ವರ್ಸ್ ಬೈ ವರ್ಸ್ ಮಿನಿಸ್ಟ್ರಿ ಹಾಗೂ ಸೇಂಟ್ ಪಾಲ್ಸ್ ಲೂಥರನ್ ಚರ್ಚ್ನ ಪ್ರವಚನಗಳು ಮತ್ತು ಭಾಷ್ಯಗಳು ನಮ್ಮ ಜೊತೆಗಿವೆ. ಕರೆಕ್ಟ್. ಈ ನಿರ್ದಿಷ್ಟ ವಚನಗಳು ಇಂದಿಗೂ ಕೂಡ ಧಾರ್ಮಿಕ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿವೆ ಅಲ್ವಾ? ವಿಶೇಷವಾಗಿ ಇದರಲ್ಲಿ ಉಲ್ಲೇಖವಾಗಿರೋ ಪವಾಡಗಳ ಕುರಿತು. ಹೌದು, ವಿಭಿನ್ನ ವ್ಯಾಖ್ಯಾನಗಳಿವೆ ಆಕ್ಚುಲಿ. ಆ ವಿವಾದಗಳ ಬಗ್ಗೆ ನಾವು ಖಂಡಿತ ಮಾತನಾಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನಮ್ಮ ಇಂದಿನ ವಿಶ್ಲೇಷಣೆಯ ಉದ್ದೇಶವೇನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಖಂಡಿತ. ಈ ಮಹಾ ಆಜ್ಞೆ ಅಥವಾ ದಿ ಗ್ರೇಟ್ ಕಮಿಷನ್ ಅಂದ್ರೇನು? ಹಾವುಗಳನ್ನು ಹಿಡಿಯುವುದು ಮತ್ತು ವಿಷ ಕುಡಿಯುವುದರಂತಹ ವಿವಾದಾತ್ಮಕ ಪವಾಡಗಳ ಹಿಂದಿನ ಅರ್ಥವೇನೋ ಮತ್ತು ಯೇಸುವಿನ ಸ್ವರ್ಗಾರೋಹಣದ ಹಿಂದಿನ ತಾತ್ವಿಕ ಸತ್ಯಗಳೇನು ಅನ್ನೋದನ್ನ ಈ ಮೂಲಗಳ ಆಧಾರದ ಮೇಲೆ ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಗುರಿ. ಹೌದು, ಇದು ಬಹಳ ಮುಖ್ಯ. ಮತ್ತು ಇಲ್ಲಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಈ ಮೂಲಗಳಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು ಬೆಂಬಲಿಸುವುದು ಅಥವಾ ವಿರೋಧಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಖಂಡಿತ ಅಲ್ಲ. ಬದಲಾಗಿ ಈ ಪ್ರಾಚೀನ ಗ್ರಂಥಗಳಲ್ಲಿರುವ ವಿಚಾರಗಳನ್ನು ಯಥಾವತ್ತಾಗಿ ಮತ್ತು ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸುವುದು ಮಾತ್ರ ನಮ್ಮ ಉದ್ದೇಶ. ಆಬ್ಸಲ್ಯೂಟ್ಲಿ. ಒಂದು ಅಕಾಡೆಮಿಕ್ ಮತ್ತು ಐತಿಹಾಸಿಕ ದೃಷ್ಟಿಕೋನದಿಂದ ಅಷ್ಟೇ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಮಹಾ ಆಜ್ಞೆಯ ಮೂಲ ಸಂದರ್ಭದ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತವೆ? ನಾವು ಮೊದಲೇ ಪ್ರಸ್ತಾಪಿಸಿದಂತೆ ಆ ಕತ್ತಲ ಕೋಣೆಯ ವಾತಾವರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸುವಿನ ಶಿಷ್ಯರು ಭಯದಿಂದ ಅಡಗಿ ಕುಳಿತಿದ್ದಾರೆ. ಯೇಸು ಸಾವಿನಿಂದ ಎದ್ದು ಬಂದಿದ್ದಾನೆ ಅಂತ ಕಣ್ಣಾರೆ ಕಂಡವರು ಬಂದು ಹೇಳಿದ್ರೂ ಇವರು ಅದನ್ನ ನಂಬಲು ನಿರಾಕರಿಸಿದ್ದಾರೆ. ನಮ್ಮ ಮೂಲವಾದ ವೋಸ್ ಬೈ ವೋಸ್ ಮಿನಿಸ್ಟ್ರಿಯ ವಿವರಣೆಯ ಪ್ರಕಾರ ಯೇಸು ಅಲ್ಲಿ ಪ್ರತ್ಯಕ್ಷನಾಗಿ ತನ್ನ 11 ಜನ ಶಿಷ್ಯರ ಅವಿಶ್ವಾಸವನ್ನು ತೀವ್ರವಾಗಿ ಖಂಡಿಸುತ್ತಾನೆ. ತೀವ್ರವಾಗಿ ಖಂಡಿಸ್ತಾನಾ? ಹೌದು. ಗ್ರೀಕ್ ಭಾಷೆಯಲ್ಲಿ ಒನೈಡಿಜೋ ಎಂಬ ಪದವನ್ನು ಇಲ್ಲಿ ಬಳಸಲಾಗಿದೆ. ಇದರ ಅರ್ಥ ಅತ್ಯಂತ ಕಠಿಣವಾದ ನಿಂದನೆ, ಕಟುವಾಗಿ ಟೀಕಿಸುವುದು ಅಥವಾ ಛೀಮಾರಿ ಹಾಕುವುದು ಅಂತ. ವಾವ್! ಆ ಕಠಿಣ ಎಚ್ಚರಿಕೆಯ ನಂತರವೇ ಯೇಸು ಜಗತ್ತಿನಾದ್ಯಂತ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬ ಮಹಾ ಆಜ್ಞೆಯನ್ನು ನೀಡುತ್ತಾನೆ. ಒಂದು ನಿಮಿಷ ಕಾಯಿರಿ. ಯೇಸು ಅವರನ್ನು ತೀವ್ರವಾಗಿ ನಿಂದಿಸಿದ ತಕ್ಷಣವೇ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ರು ಎನ್ನುವುದು ವಿಚಿತ್ರವಲ್ಲವೇ? ಆಕ್ಚುಲಿ ಅನ್ಸುತ್ತೆ ಹಾಗೆ. ಅಂದ್ರೆ ತಮ್ಮನ್ನು ನಂಬದವರ ಕೈಗೆ ಇಡೀ ಜಗತ್ತಿನ ಜವಾಬ್ದಾರಿ ಕೊಡುವುದು ಯಾವ ರೀತಿಯ ನಾಯಕತ್ವ? ಇದು ಮಾನವನ ಸಹಜ ಮನೋವಿಜ್ಞಾನಕ್ಕೆ ತದ್ವಿರುದ್ಧವಾಗಿ ಕಾಣುತ್ತದೆ ಅಲ್ವಾ? ಇದು ಮೇಲ್ನೋಟಕ್ಕೆ ವಿರೋಧಾಭಾಸ ಎನಿಸಿದ್ರೂ ಇದರ ಹಿಂದಿನ ಮನೋವಿಜ್ಞಾನ ಬಹಳ ಆಳವಾದದ್ದು. ಅವರು ನಂಬಿಕೆಯ ತುತ್ತ ತುದಿಯಲ್ಲಿ ಇದ್ದಾಗ ಕೊಟ್ಟ ಆಜ್ಞೆ ಇದಲ್ಲ. ಅವರು ಸಂಪೂರ್ಣವಾಗಿ ಅನುಮಾನ ಮತ್ತು ಭಯದಲ್ಲಿ ಮುಳುಗಿದ್ದಾಗ ಅವರನ್ನು ಆ ಜಡತ್ವದಿಂದ ಹೊರತರಲು ನೀಡಿದ ಒಂದು ಆಘಾತಕಾರಿ ಚಿಕಿತ್ಸೆ, ಲೈಕ್ ಒಂದು ಶಾಕ್ ಥೆರಪಿ ಇದು ಎನ್ನಬಹುದು. ಆ ನಿಂದನೆ ಕೇವಲ ಕೋಪದ ಪ್ರದರ್ಶನವಾಗಿರ್ಲಿಲ್ಲ. ಬದಲಾಗಿ ಅವರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಅವಲಂಬಿತರಾಗದೆ ತಮಗೆ ವಹಿಸಲ್ಪಟ್ಟ ಕಾರ್ಯದ ಕಡೆಗೆ ಗಮನಹರಿಸುವಂತೆ ಮಾಡುವ ಒಂದು ತಂತ್ರವಾಗಿತ್ತು. ಅಂತಾಯ್ತು. ಅಂದ್ರೆ ಒಬ್ಬ ಕ್ರೀಡಾ ತರಬೇತುದಾರ ಅಥವಾ ಕೋಚ್ ಪಂದ್ಯದ ಕೊನೆಯ ಹಂತದಲ್ಲಿ ತನ್ನ ತಂಡ ಕಳಪೆಯಾಗಿ ಆಡುತ್ತಿರುವಾಗ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರಿಗೆ ಕಟುವಾಗಿ ಬೈದು, ಸಾಕು ಬೆಂಚ್ ಮೇಲೆ ಕೂತದ್ದು, ಈಗ ಮೈದಾನಕ್ಕಿಳಿದು ಆಟವಾಡಿ ಅಂತ ಹುರಿದುಂಬಿಸುವ ಹಾಗೆ ಇದು ಕಾಣುತ್ತದೆ. ಎಕ್ಸಾಕ್ಟ್ಲಿ ಅದೇ ಥರ. ಇಲ್ಲಿ ಆಜ್ಞೆಗಿಂತ ಹೆಚ್ಚಾಗಿ ಕರ್ಮಭೂಮಿಗೆ ಇಳಿಯಲೇಬೇಕಾದ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸಿದಂತಿದೆ.
ಹೋಲಿಕೆಯನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಅಂದ್ರೆ 4 ಸುವಾರ್ತೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಇನ್ನಷ್ಟು ಅರ್ಥಪೂರ್ಣವಾಗ್ತದೆ. ಈ ಆಜ್ಞೆಯನ್ನ 4 ಭಿನ್ನ ಕೋನಗಳಲ್ಲಿ ಚಿತ್ರಿಸಲಾಗಿದೆ. ಅಂದ್ರೆ ಬೇರೆ ಬೇರೆ ರೀತಿ ಬರೆದಿದ್ದಾರಾ? ಹೌದು. ಮ್ಯಾಥ್ಯೂ ಸುವಾರ್ತೆಯು ಯೇಸುವಿನ ಅಧಿಕಾರ ಮತ್ತು ಶಿಸ್ತಿನ ಮೇಲೆ ಗಮನ ಹರಿಸಿದ್ರೆ, ಲ್ಯೂಕ್ ಸುವಾರ್ತೆಯಲ್ಲಿ ಪಶ್ಚಾತ್ತಾಪ ಮತ್ತು ಕ್ಷಮೆಯ ವಿಚಾರವಿದೆ. ಇನ್ನು ಜಾನ್ ಸುವಾರ್ತೆಯಲ್ಲಿ ತಂದೆ ಮಗನನ್ನು ಕಳುಹಿಸಿದಂತೆ ಶಿಷ್ಯರನ್ನು ಪ್ರಪಂಚಕ್ಕೆ ಕಳುಹಿಸುವ ಸಂಬಂಧದ ಚಿತ್ರಣವಿದೆ. ಓಕೆ, ಮತ್ತೆ ಮಾರ್ಕ್ ಸುವಾರ್ತೆ? ಮಾರ್ಕ್ ಸುವಾರ್ತೆಯು ಈ ಸಂದೇಶವನ್ನು ತಲುಪಿಸುವ ತುರ್ತು ಮತ್ತು ಪವಾಡಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಇಲ್ಲಿ ಮಾರ್ಕ್ ಸುವಾರ್ತೆಯಲ್ಲಿ ಮಾತ್ರ ತುರ್ತು ಯಾಕೆ ಬರ್ತದೆ? ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಮಾರ್ಕ್ ಸುವಾರ್ತೆಯು ಬರೆಯಲ್ಪಟ್ಟಿದ್ದು ರೋಮನ್ ಸಾಮ್ರಾಜ್ಯದಲ್ಲಿ ಕಿರುಕುಳ ಅನುಭವಿಸುತ್ತಿದ್ದ ಕ್ರಿಶ್ಚಿಯನ್ನರಿಗಾಗಿ. ಅವರ ಜೀವಕ್ಕೆ ಸದಾ ಅಪಾಯವಿತ್ತು. ಓ, ಆ ಕಾಲಘಟ್ಟ ಹಾಗಿತ್ತು. ಹೌದು. ಹಾಗಾಗಿ ಅಲ್ಲಿ ನಿಧಾನಗತಿಯ ತತ್ವಜ್ಞಾನಕ್ಕಿಂತ ಹೆಚ್ಚಾಡಿ ತ್ವರಿತವಾಗಿ ಕಾರ್ಯಪ್ರವೃತ್ತರಾಗುವ ಎಚ್ಚರಿಕೆ ಬೇಕಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಬರುವ 2 ಗ್ರೀಕ್ ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ಪದಗಳು? ನಂಬುವವರಿಗೆ ಸಿಗುವ ರಕ್ಷಣೆ ಮತ್ತು ನಂಬದವರಿಗೆ ಸಿಗುವ ಖಂಡನೆ. ರಕ್ಷಣೆಗಾಗಿ ಬಳಸಿದ ಗ್ರೀಕ್ ಪದ ಸೋಜೋ ಮತ್ತು ಖಂಡನೆಗಾಗಿ ಬಳಸಿದ ಪದ ಕಟಾಕ್ರೀನೋ. ಸೋಜೋ ಮತ್ತು ಕಟಾಕ್ರೀನೋ? ಹೌದು. ಸಾಮಾನ್ಯವಾಗಿ ನಾವು ಇವುಗಳನ್ನು ಕೇವಲ ಮರಣಾನಂತರದ ಸ್ವರ್ಗ ಮತ್ತು ನರಕದ ಶಿಕ್ಷೆ ಅಂತ ಮಾತ್ರ ಭಾವಿಸುತ್ತೇವೆ. ಹೌದಲ್ವಾ? ಜನಪ್ರಿಯ ಸಂಸ್ಕೃತಿಯಲ್ಲಿ ಅದನ್ನು ಹಾಗೇ ಬಿಂಬಿಸಲಾಗಿದೆ. ನಂಬಿದರೆ ಸ್ವರ್ಗ, ಇಲ್ಲದಿದ್ರೆ ನರಕ ಎಂಬ ಸರಳ ದ್ವಂದ್ವ. ಕರೆಕ್ಟ್. ಆದರೆ ಭಾಷಾಶಾಸ್ತ್ರದ ಪ್ರಕಾರ ಸೋಜೋ ಎಂದರೆ ಭೌತಿಕ ಅಪಾಯಗಳಿಂದ ಪಾರಾಗುವುದು, ರಕ್ಷಣೆ ಪಡೆಯುವುದು ಅಥವಾ ಅನಾರೋಗ್ಯದಿಂದ ಗುಣಮುಖರಾಗುವುದು ಎಂದು ಅರ್ಥವಿದೆ. ಓ, ಕೇವಲ ಆಧ್ಯಾತ್ಮಿಕ ಅಲ್ಲ, ಭೌತಿಕವೂ ಹೌದು. ಖಂಡಿತ. ಹಾಗೆಯೇ ಕಟಕ್ರಿನೋ ಎಂದರೆ ಕೇವಲ ನರಕದ ಬೆಂಕಿಯಲ್ಲ, ಬದಲಾಗಿ ತಮಗೆ ನೀಡಲಾದ ಒಂದು ಜವಾಬ್ದಾರಿಯನ್ನು ನಿಭಾಯಿಸದೆ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಅಥವಾ ತೀರ್ಪಿಗೆ ಗುರಿಯಾಗುವುದು ಎಂಬ ಅರ್ಥ ಬರುತ್ತದೆ. ಇಂಟ್ರೆಸ್ಟಿಂಗ್. ಅಂದರೆ ನಿಮ್ಮ ಜೀವಿತವನ್ನು ಭಯದಲ್ಲಿ ವ್ಯರ್ಥ ಮಾಡಿಕೊಳ್ಳಬೇಡಿ. ಭೌತಿಕ ಅಪಾಯಗಳಿದ್ದರೂ ಹೊರಬಂದು ಕೆಲಸ ಮಾಡಿ, ನಿಮಗೆ ರಕ್ಷಣೆ ಸಿಗ್ತದೆ ಎಂಬ ಪ್ರಾಯೋಗಿಕ ಎಚ್ಚರಿಕೆಯಾದಾಗಿತ್ತು. ವಾವ್! ಈ ಅನುವಾದದ ಸೂಕ್ಷ್ಮತೆ ಇಡೀ ವಾಕ್ಯದ ಅರ್ಥವನ್ನೇ ಬದಲಾಯಿಸುತ್ತದೆ. ಇದು ಕೇವಲ ಮರಣಾನಂತರದ ವಿಚಾರವಲ್ಲ, ಪ್ರಸ್ತುತ ಬದುಕಿನಲ್ಲಿ ಕ್ರಿಯಾಶೀಲರಾಗುವ ಬಗ್ಗೆ ಹೇಳುತ್ತಿದೆ. ಎಕ್ಸಾಕ್ಟ್ಲಿ. ಅದೇ ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಈ ಕ್ರಿಯಾಶೀಲತೆಯ ಜೊತೆಗೆ ಮಾರ್ಕ್ ಸುವಾರ್ತೆಯಲ್ಲಿ ಒಂದು ದೊಡ್ಡ ವಿವಾದಾತ್ಮಕ ವಿಚಾರ ಬರುತ್ತದೆ. ಈ ಆಜ್ಞೆಯನ್ನು ನೀಡಿದ ತಕ್ಷಣವೇ ಕೆಲವು ಪವಾಡಗಳ ಉಲ್ಲೇಖವಿದೆ. ಹೌದು. ಮಾರ್ಕ್ 16, 17, 18 ವಚನಗಳು. ಕರೆಕ್ಟ್. ಅದರ ಪ್ರಕಾರ ಆಜ್ಞೆಯನ್ನು ಪಾಲಿಸುವವರು ದೆವ್ವಗಳನ್ನು ಬಿಡಿಸ್ತಾರೆ, ಹೊಸ ಭಾಷೆಗಳನ್ನು ಮಾತನಾಡ್ತಾರೆ, ಹಾವುಗಳನ್ನು ಕೈಯಲ್ಲಿ ಹಿಡಿಯುತ್ತಾರೆ, ಮಾರಣಾಂತಿಕ ವಿಷ ಕುಡಿದ್ರೂ ಸಾಯೋದಿಲ್ಲ ಮತ್ತು ರೋಗಿಗಳನ್ನು ಗುಣಪಡಿಸ್ತಾರೆ ಎಂದು ಬರೆಯಲಾಗಿದೆ. ಈಗ ಹೇಳಿ, ಈ ವಾಕ್ಯಗಳನ್ನು ಓದಿಕೊಂಡು ಯಾರಾದರೂ ಅಕ್ಷರಶಃ ವಿಷ ಕುಡಿಯಲು ಅಥವಾ ವಿಷಸರ್ಪಗಳನ್ನು ಹಿಡಿಯಲು ಮುಂದಾದರೆ ಅದು ತರ್ಕಬದ್ಧವೇ? ಆಧುನಿಕ ಓದುಗರು ಇದನ್ನು ಹೇಗೆ ಸ್ವೀಕರಿಸಬೇಕು? ಇದೇ ಈ ಅಧ್ಯಾಯದ ಅತ್ಯಂತ ವಿವಾದಾತ್ಮಕ ಅಂಶ. ನಮ್ಮ ಮೂಲಗಳು ಇಲ್ಲಿ 2 ಪ್ರಮುಖ ಮತ್ತು ಭಿನ್ನ ನಿಲುವುಗಳನ್ನು ಪ್ರಸ್ತುತಪಡಿಸುತ್ತವೆ. ಓಕೆ, ಮೊದಲನೇ ನಿಲುವು ಯಾವುದು? ಮೊದಲನೆಯದು ಪೆಂಟೆಕೋಸ್ಟಲ್ ಅಥವಾ ಕ್ಯಾರಿಸ್ಮ್ಯಾಟಿಕ್ ನಂಬಿಕೆಯ ನಿಲುವು. ಇವರ ಪ್ರಕಾರ ಪವಿತ್ರಾತ್ಮ ಮತ್ತು ಪವಾಡಗಳು ಕೇವಲ ಮೊದಲನೇ ಶತಮಾನಕ್ಕೆ ಮಾತ್ರ ಸೀಮಿತವಲ್ಲ, ಇಂದಿಗೂ ದಿನನಿತ್ಯದ ಬದುಕಿನಲ್ಲಿ ಇವು ಅಕ್ಷರಶಃ ನಡೆಯುತ್ತವೆ ಅಂತ ಅವರು ಬಲವಾಗಿ ನಂಬುತ್ತಾರೆ. ಅಂದ್ರೆ ಇವತ್ತಿಗೂ ಹಾವನ್ನ ಹಿಡಿಯೋದು, ವಿಷ ಕುಡಿಯೋದು ಮಾಡ್ತಾರಾ? ಹೌದು. ನಮ್ಮ ಮೂಲವೊಂದು ಉಲ್ಲೇಖಿಸುವಂತೆ ಅಮೆರಿಕದ ಕೆಲವು ಚರ್ಚ್ಗಳಲ್ಲಿ ವಿಶ್ವಾಸಿಗಳು ಹಾವುಗಳನ್ನು ಹಿಡಿದು ಪ್ರಾರ್ಥಿಸುವುದು ಅಥವಾ ಸ್ಮಶಾನಕ್ಕೆ ಹೋಗಿ ಸತ್ತವರನ್ನು ಎಬ್ಬಿಸಲು ಪ್ರಯತ್ನಿಸಿದ ಘಟನೆಗಳೂ ಇವೆ. ಓ ಮೈ ಗಾಡ್! ಹೌದು. ಈ ಗುಂಪು ಪ್ರತಿಯೊಂದು ಅಕ್ಷರವನ್ನು ಇಂದಿನ ಭೌತಿಕ ಜಗತ್ತಿಗೆ ನೇರವಾಗಿ ಅನ್ವಯಿಸಿಕೊಳ್ಳುತ್ತದೆ. ಇದು ಅಪಾಯಕಾರಿ ಅತಿರೇಕದಂತೆ ಕಾಣುತ್ತದೆ. ಹಾಗಾದರೆ ಎರಡನೇ ನಿಲುವು ಐತಿಹಾಸಿಕ ಹಿನ್ನೆಲೆಯದ್ದಾಗಿರಬೇಕು ಅಲ್ವೇ? ಅಂದ್ರೆ ಈ ಪವಾಡಗಳು ಆರಂಭಿಕ ಚರ್ಚ್ಗೆ ಒಂದು ರೀತಿಯ ಸ್ಟಾರ್ಟಪ್ ಕ್ಯಾಪಿಟಲ್ ಅಥವಾ ಬಂಡವಾಳದಂತೆ ಕೆಲಸ ಮಾಡಿದ್ವು ಅಂತವ್ರು ನಂಬ್ತಾರಾ? ಸ್ಟಾರ್ಟಪ್ ಕ್ಯಾಪಿಟಲ್ ಈ ಉಪಮೆ ಇಲ್ಲಿಗೆ ಕರಾರುವಾಗಾಗಿ ಒಪ್ಪುತ್ತದೆ. ಯಾಕೆಂದ್ರೆ ಯಾವುದೇ ಹೊಸ ಸಂದೇಶವನ್ನು, ಅದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಎದ್ದು ಬಂದಿದ್ದಾನೆ ಎಂಬ ಕಲ್ಪನಾತೀತ ಸಂದೇಶವನ್ನು ಸಮಾಜ ಒಪ್ಪುಕೊಳ್ಳಬೇಕಾದ್ರೆ ಅದಕ್ಕೆ ಅತಿಮಾನುಷವಾದ ಸಾಕ್ಷಿಗಳು ಬೇಕಿದ್ವಲ್ವಾ? ಖಂಡಿತ. ಎರಡನೇ ನಿಲುವನ್ನು ಸೆಸೇಷನಿಸಂ ಅಂತ ಕರೀತಾರೆ.
ಇವರ ವಾದವೇನೆಂದ್ರೆ ಈ ನಿರ್ದಿಷ್ಟ ದೃಢೀಕರಣದ ಚಿಹ್ನೆಗಳು ಅಥವಾ ಪವಾಡಗಳು ಕೇವಲ ಆ ಕಾಲದ 11 ಅಪೊಸ್ತಲರಿಗೆ ಮಾತ್ರ ಸೀಮಿತವಾಗಿತ್ತು. ಓ, ಕೇವಲ ಆ ಕಾಲಕ್ಕೆ ಮಾತ್ರ. ಹೌದು. ಆ ಕಾಲವನ್ನು ಒಮ್ಮೆ ಊಹಿಸಿಕೊಳ್ಳಿ. ಆಗ ಇಂಟರ್ನೆಟ್ ಇರ್ಲಿಲ್ಲ, ಮುದ್ರಣಾಲಯ ಇರ್ಲಿಲ್ಲ. ಒಂದು ಸಂಪೂರ್ಣ ಹೊಸ ಧರ್ಮವು ಬೇರೂರುತ್ತಿದ್ದ ಆ ಆರಂಭಿಕ ಹಂತದಲ್ಲಿ ಸಂದೇಶವಾಹಕರು ಹೇಳುತ್ತಿರುವುದು ಸತ್ಯ ಅಂತ ಸಾಬೀತುಪಡಿಸಲು ಇಂತಹ ದೃಢೀಕರಣದ ಚಿಹ್ನೆಗಳು ಅನಿವಾರ್ಯವಾಗಿದ್ದವು. ಅರ್ಥವಾಯಿತು. ಇದಕ್ಕೆ ಪೂರಕವಾಗಿ ಐತಿಹಾಸಿಕ ದಾಖಲೆಗಳಲ್ಲಿ ಯಾವುದಾದ್ರೂ ಘಟನೆಗಳ ಉಲ್ಲೇಖವಿದೆಯಾ? ಹೌದು. ಬೈಬಲ್ನ ಅಪೋಸ್ತಲರ ಕೃತ್ಯಗಳು ಅಂದ್ರೆ ಆಕ್ಟ್ಸ್ 28ನೇ ಅಧ್ಯಾಯದಲ್ಲಿ ಬರುವ ಮಾಲ್ಟಾ ದ್ವೀಪದ ಘಟನೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಅಲ್ಲಿ ಪೌಲನಿಗೆ ಒಂದು ಭೀಕರ ವಿಷಸರ್ಪ ಕಚ್ಚುತ್ತದೆ. ಓಕೆ. ಆ ದ್ವೀಪದ ಜನರೆಲ್ಲರೂ ಆತ ಸಾಯುತ್ತಾನೆ ಅಂತ ಕಾಯ್ತಾರೆ. ಆದರೆ ಆತನಿಗೇನೂ ಆಗೋದಿಲ್ಲ. ವಾವ್! ಇದನ್ನ ನೋಡಿದ ಜನರು ಈತ ಸಾಮಾನ್ಯ ಮನುಷ್ಯನಲ್ಲ ಅಂತ ಆತನ ಸಂದೇಶವನ್ನು ಆಲಿಸಲು ಶುರು ಮಾಡುತ್ತಾರೆ. ಗಮನಿಸಿ, ಪೌಲನು ಅಲ್ಲಿ ತಾನಾನ್ಯ ಹಾವನ್ನು ಹಿಡಿಯಲು ಹೋಗ್ಲಿಲ್ಲ. ಹೌದು, ಪ್ರದರ್ಶನಕ್ಕಾಗಿ ಮಾಡಲಿಲ್ಲ. ಎಕ್ಸಾಕ್ಟ್ಲಿ. ಆಕಸ್ಮಿಕವಾಗಿ ಕಚ್ಚಿದಾಗ ಆತನಿಗೆ ರಕ್ಷಣೆ ಸಿಕ್ಕಿತು. ಅಂದ್ರೆ ಆ ಪವಾಡದ ಉದ್ದೇಶ ಪ್ರದರ್ಶನವಾಗಿರ್ಲಿಲ್ಲ, ಬದಲಾಗಿ ಹೊಸ ಸಂದೇಶದ ನೈಜತೆಯನ್ನು ದೃಢೀಕರಿಸುವುದಾಗಿತ್ತು ಅಂತ ಈ ಸೆಸೇಷನಿಸ್ಟ್ ಮೂಲಗಳು ವಿವರಿಸುತ್ತವೆ. ಭೂಮಿಯ ಮೇಲಿನ ಇಂಥ ಪವಾಡಗಳು ಒಂದು ಹೊಸ ಚಳುವಳಿಗೆ ತಾತ್ಕಾಲಿಕ ಪುರಾವೆ ಒದಗಿಸಬಹುದು. ಆದರೆ ಆ ಚಳುವಳಿ ಶಾಶ್ವತವಾಗಿ ಉಳಿಯಬೇಕಾದರೆ ಅದಕ್ಕೊಂದು ಅಚಲವಾದ ಅಧಿಕಾರದ ಮೂಲ ಬೇಕು. ಕರೆಕ್ಟ್. ಇದು ನಮ್ಮ ಮುಂದಿನ ಘಟ್ಟಕ್ಕೆ ಕರೆದೊಯ್ತದೆ. ಈ ಪವಾಡಗಳ ಕುರಿತು ಮಾತಾಡಿದ ತಕ್ಷಣವೇ ಮಾರ್ಕ್ಸ್ ವಾರ್ತೆ ಯೇಸುವಿನ ಸ್ವರ್ಗಾರೋಹಣ ಅಥವಾ ಅಸೆನ್ಷನ್ ಬಗ್ಗೆ ಹೇಳ್ತದೆ. ಕರ್ತನಾದ ಯೇಸು ಅವರೊಂದಿಗೆ ಮಾತನಾಡಿದ ನಂತರ ಪರಲೋಕಕ್ಕೆತ್ತಲ್ಪಟ್ಟನು ಮತ್ತು ದೇವರ ಬಲಗಳಲ್ಲಿ ಕುಳಿತುಕೊಂಡನು ಅಂತ. ನಮ್ಮ ಮೂಲಗಳ ಪ್ರಕಾರ ಇದರ ದೇವತಾಶಾಸ್ತ್ರೀಯ ಆಯಾಮ ಬಹಳ ಆಳವಾದದ್ದಲ್ವಾ? ಹೌದು. ದೇವತಾಶಾಸ್ತ್ರದಲ್ಲಿ ಸ್ವರ್ಗಾರೋಹಣವು ಕೇವಲ ಒಂದು ಕಥೆಯ ಅಂತ್ಯವಲ್ಲ, ಅದರ ಭೌತಿಕ ಆಯಾಮ ಬಹಳ ಮುಖ್ಯವಾದದ್ದು. ಅಂದ್ರೆ ಭೌತಿಕವಾಗಿ ಮೇಲೆಕ್ ಹೋದ್ರು ಅಂತಾನ? ನೋಡಿ, ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ. ಅಂದ್ರೆ ದೇವರು ಮನುಷ್ಯನಾಗಿ ಭೂಮಿಗೆ ಬಂದದ್ದು. ಆದರೆ ಸ್ವರ್ಗಾರೋಹಣವು ಅದರ ಮುಂದಿನ ಹಂತ. ಮನುಷ್ಯನ ಭೌತಿಕ ದೇಹವು ಶಾಶ್ವತವಾಗಿ ದೇವರ ಭಾಗವಾದದ್ದನ್ನು ಇದು ಸೂಚಿಸುತ್ತದೆ. ಓ, ಅಂದ್ರೆ ಆತ್ಮ ಮಾತ್ರ ಅಲ್ಲ. ಇಲ್ಲ, ಯೇಸು ಕೇವಲ ಆತ್ಮವಾಗಿ ಮೇಲಕ್ಕೆ ಹೋಗಿಲ್ಲ, ಬದಲಾಗಿ ಶಿಲುಬೆಗೇರಿದ ಗಾಯಗಳಿದ್ದ ಅದೇ ಭೌತಿಕ ದೇಹದೊಂದಿಗೆ ಹೋದನು ಎಂಬುದು ಇಲ್ಲಿನ ನಂಬಿಕೆ. ಇದರ ಅರ್ಥ ಮಾನವತ್ವಕ್ಕೆ, ಮನುಷ್ಯನ ದೇಹಕ್ಕೆ ಪರಮೋಚ್ಚ ಸ್ಥಾನ ಸಿಕ್ಕಿದಂತಾಯಿತು. ಓಕೆ, ಹಾಗಾದ್ರೆ ಇದರ ಒಟ್ಟು ಅರ್ಥವೇನು? ಯೇಸು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು ಎಂದು ಹೇಳಿದಾಗ ನನಗೆ ಒಂದು ಕಾರ್ಪೊರೇಟ್ ಹೋಲಿಕೆ ನೆನಪಿಗೆ ಬರ್ತಿದೆ. ಕಾರ್ಪೊರೇಟ್ ಹೋಲಿಕೆ ಹೇಳಿ. ಇದು ಒಬ್ಬ ಸಂಸ್ಥಾಪಕ ಸಿಇಒ ತನ್ನ ದೈನಂದಿನ ಜವಾಬ್ದಾರಿಗಳಿಂದ ಕೆಳಗಿಳಿದು ಚೇರ್ಮನ್ ಆಫ್ ದ ಬೋರ್ಡ್ ಆದಂತೆ ಕಾಣಿಸುತ್ತಿದೆ. ಅಂದ್ರೆ ಮೈದಾನದ ಕೆಲಸವನ್ನು ತನ್ನ ನೌಕರರಿಗೆ ಅಂದ್ರೆ ಶಿಷ್ಯಲಿಗೆ ವಹಿಸಿ ತಾನು ಅಂತಿಮ ಅಧಿಕಾರವಾಗಿ ಕುಳಿತುಕೊಳ್ಳುವುದು. ಒಬ್ಬ ನಾಯಕ ತನ್ನ ಜವಾಬ್ದಾರಿಯನ್ನು ಮುಗಿಸಿ ಕುಳಿತುಕೊಂಡರೆ ಆತನ ಕೆಲಸ ಮುಗಿತು ಎಂದರ್ಥವೇ? ಕುಳಿತುಕೊಳ್ಳುವುದು ಎಂದರೆ ವಿಶ್ರಾಂತಿ ಪಡೆಯುವುದು ಅಥವಾ ನಿವೃತ್ತಿಯಾಗುವುದು ಎಂದರ್ಥವಲ್ಲ ತಾನೆ? ಇದು ಭವಿಷ್ಯದ ಕಾರ್ಯಚಟುವಟಿಕೆಗಳಿಗೆ ಹೇಗೆ ಸ್ಫೂರ್ತಿಯಾಗುತ್ತದೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಕಾರ್ಪೊರೇಟ್ ಹೋಲಿಕೆ ಪ್ರಾಚೀನ ಕಾಲದ ನಂಬಿಕೆಗಳಿಗೆ ಹತ್ರವಾಗಿದೆ ಆಕ್ಚುಲಿ. ಹೌದಾ? ಹೌದು. ಪ್ರಾಚೀನ ಸಂಸ್ಕೃತಿಯಲ್ಲಿ ಬಲಗೈ ಎಂದರೆ ಕೇವಲ ಒಂದು ದಿಕ್ಕಲ್ಲ, ಅದು ಶಕ್ತಿ, ಅಧಿಕಾರ ಮತ್ತು ತೀರ್ಪು ನೀಡುವ ಸ್ಥಾನವನ್ನು ಪ್ರತಿನಿಧಿಸುತ್ತಿತ್ತು. ಓ, ಅಧಿಕಾರದ ಸಂಕೇತ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ತನ್ನ ಮೊಮ್ಮಗ ಎಫ್ರೈಮ್ಗೆ ಕಿರಿಯವನಾಗಿದ್ದರೂ ಬಲಗೈಯಿಂದ ಆಶೀರ್ವದಿಸುತ್ತಾನೆ. ಯಾಕೆಂದರೆ ಬಲಗೈಗೆ ಹೆಚ್ಚಿನ ಶಕ್ತಿಯಿದೆ ಎಂಬ ನಂಬಿಕೆಯಿತ್ತು. ಆದ್ದರಿಂದ ಬಲಗಡೆಯಲ್ಲಿ ಕುಳಿತುಕೊಳ್ಳುವುದು ಅಂದರೆ ಸುಮ್ಮನೆ ಕುಳಿತಿರುವುದಲ್ಲ, ಅದು ಸಿಂಹಾಸನವನ್ನೇರುವುದು, ಆಡಳಿತ ಶುರು ಮಾಡುವುದು ಅಂತ ಅರ್ಥ. ಅಂದ್ರೆ ವಿಮೋಚನೆಯ ಕೆಲಸ ಮುಗಿದಿದೆ, ಆದರೆ ಆಡಳಿತ ಮುಗಿದಿಲ್ಲ. ಪಾಪದ ಪರಿಹಾರದ ಕೆಲಸ ಅಥವಾ ರೆಡೆಂಪ್ಟಿವ್ ವರ್ಕ್ ಮುಗಿದಿದ್ರಿಂದ ಆತನು ಕುಳಿತುಕೊಂಡಿದ್ದಾನೆ. ಪರ್ಫೆಕ್ಟ್. ಸೇಂಟ್ ಪಾಲ್ಸ್ ಲೂಥರನ್ ಚರ್ಚ್ನ ಮೂಲವು ವಿವರಿಸುವಂತೆ ಆಡಳಿತಾತ್ಮಕವಾಗಿ ಆತನು ಈಗಲೂ ಪ್ರವಾದಿ ಅಂದ್ರೆ ಸಂದೇಶ ಸಾರುವವನು, ಯಾಜಕ ಅಂದ್ರೆ ಮಧ್ಯಸ್ಥಿಕೆ ವಹಿಸುವವನು ಮತ್ತು ರಾಜ ಅಂದ್ರೆ ಆಳುವವನು ಎಂಬ 3 ಹುದ್ದೆಗಳನ್ನು ನಿಭಾಯಿಸುತ್ತಿದ್ದಾನೆ. ಓ, ಪ್ರವಾದಿ, ಯಾಜಕ ಮತ್ತು ರಾಜ. ಹೌದು. ಆತನು ಭೂಮಿಯ ಮೇಲಿನ ತನ್ನ ಅನುಯಾಯಿಗಳ ಜೊತೆಗೂಡಿ ಈಗಲೂ ಕೆಲಸ ಮಾಡುತ್ತಿದ್ದಾನೆ. ಆತನ ಆಡಳಿತ ಕಣ್ಣಿಗೆ ಕಾಣದಿದ್ದರೂ ತನ್ನ ಅನುಯಾಯಿಗಳ ಮೂಲಕ ನಡೆಯುತ್ತಿದೆ ಎಂಬುದೇ ಈ ಸ್ವರ್ಗಾರೋಹಣದ ಅಂತಿಮ ಸಂದೇಶ.
ಈಗ ನನಗೆ ಆ ತಾರ್ಕಿಕ ಕೊಂಡಿ ಅರ್ಥವಾಗುತ್ತಿದೆ. ಮೊದಲು ಜಗತ್ತಿನಾದ್ಯಂತ ಹೋಗಲು ಆಜ್ಞೆ ನೀಡಲಾಯಿತು. ಕರೆಕ್ಟ್. ನಂತರ ಅವರ ಸಂದೇಶವನ್ನು ದೃಢೀಕರಿಸಲು ಪವಾಡಗಳನ್ನು ನೀಡಲಾಯಿತು ಮತ್ತು ಅಂತಿಮವಾಗಿ ಆ ಕೆಲಸವನ್ನು ಮಾಡಲು ಬೇಕಾದ ಅಧಿಕಾರವನ್ನು ಸ್ವರ್ಗಾರೋಹಣದ ಮೂಲಕ ಖಚಿತಪಡಿಸಲಾಯಿತು. ಎಕ್ಸಾಕ್ಟ್ಲಿ. ಈಗ ಈ ಎಲ್ಲ ಪ್ರಾಚೀನ ಸೈದ್ಧಾಂತಿಕತೆ ಮತ್ತು ಇತಿಹಾಸವನ್ನು ಬದಿಗಿಟ್ಟು ಇಂದಿನ ನೈಜ ಪ್ರಪಂಚದತ್ತ ಬರೋಣ. 2000 ವರ್ಷಗಳ ಹಿಂದಿನ ಈ ಆಜ್ಞೆಗಳು ಇಂದಿನ ಪ್ರಾಯೋಗಿಕ ನೆಲೆಗಳಲ್ಲಿ ಹೇಗೆ ಕಾರ್ಯಗತಗೊಳ್ಳುತ್ತಿವೆ? ಇಲ್ಲಿ ನಾವು ನಮ್ಮ ಮೂಲಗಳಲ್ಲಿರುವ ರಿವೈವಲ್ ಮಿನಿಸ್ಟ್ರೀಸ್ ಆಸ್ಟ್ರೇಲಿಯಾ ಮತ್ತು ಆಲ್ ಪೀಪಲ್ಸ್ ಚರ್ಚ್ನ ದಾಖಲೆಗಳನ್ನು ನೋಡಬೇಕು. ಸುವಾರ್ತೆ ಸಾರುವುದು ಅಂದ್ರೆ ಕೇವಲ ಬೀದಿಯಲ್ಲಿ ನಿಂತು ತತ್ವಜ್ಞಾನವನ್ನು ಭಾಷಣ ಮಾಡುವುದಲ್ಲ. ಅದಕ್ಕೆ ಪವಿತ್ರಾತ್ಮದ ಶಕ್ತಿ ಅತ್ಯಗತ್ಯ ಎಂಬುದು ಅವರ ನಂಬಿಕೆ. ಕೇವಲ ಭಾಷಣ ಅಲ್ಲ. ಇಲ್ಲಿ ಪ್ರಾರ್ಥನಾ ಸುವಾರ್ತೆ ಅಥವಾ ಪ್ರೇಯರ್ ಇವ್ಯಾಂಜಲಿಸಂ ಎಂಬ ಕುತೂಹಲಕಾರಿ ಪರಿಕಲ್ಪನೆಯನ್ನು ಅವರು ಬಳಸುತ್ತಾರೆ. ಅಂದ್ರೆ ಒಂದು ಹೊಸ ಭೌಗೋಳಿಕ ಪ್ರದೇಶಕ್ಕೆ ಹೋಗುವ ಮುನ್ನ ಆಧ್ಯಾತ್ಮಿಕವಾಗಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳನ್ನು ಕಟ್ಟಿಹಾಕುವುದು ಮತ್ತು ಅಲ್ಲಿನ ಜನರನ್ನು ಆಧ್ಯಾತ್ಮಿಕ ಬಂಧನಗಳಿಂದ ಬಿಡುಗಡೆ ಮಾಡುವುದು. ಆಧ್ಯಾತ್ಮಿಕವಾಗಿ ಸಿದ್ಧತೆ ಮಾಡಿಕೊಳ್ಳುವುದು. ಆದರೆ ಇದು ಕೇವಲ ಪ್ರಾರ್ಥನೆಗೆ ಸೀಮಿತವಾಗಿಲ್ಲ ಎನ್ನುವುದು ನಮ್ಮ ಮೂಲಗಳಿಂದ ಸ್ಪಷ್ಟವಾಗ್ತದೆ. ನೈಜ ಪ್ರಪಂಚದ ಉದಾಹರಣೆಗಳನ್ನು ನೋಡಿದರೆ ಇದು ಇನ್ನಷ್ಟು ಆಸಕ್ತಿದಾಯಕವಾಗುತ್ತದೆ. ಹೌದು. ಉದಾಹರಣೆಗೆ ಕಜಕಿಸ್ತಾನ್ನಂತಹ ದೇಶವನ್ನು ತೆಗೆದುಕೊಳ್ಳಿ. ಹೌದು. ನಮ್ಮ ಮೂಲದ ಪ್ರಕಾರ ಅಲ್ಲಿ ಅವರು ಡ್ರಗ್ ರಿಹ್ಯಾಬ್ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಹೆರೋಯಿನ್ ವ್ಯಸನದಿಂದ ನರಳುತ್ತಿರುವ ಯುವಕರಿಗೆ ಚಿಕಿತ್ಸೆ ನೀಡಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ. ಅಂದ್ರೆ ಕೇವಲ ಭಾಷಣ ಮಾಡುವುದಲ್ಲ, ಡ್ರಗ್ಸ್ ಎಂಬ ಆಧುನಿಕ ದೆವ್ವವನ್ನು ಬಿಡಿಸುವುದು ಇಲ್ಲಿ ಪವಾಡವಾಗಿ ಬದಲಾಗಿದೆ. ಇದು ನಿಜಕ್ಕೂ ಅದ್ಭುತವಾದ ಪಾಯಿಂಟ್. ಆ ಯುವಕರು ಗುಣಮುಖರಾಗುವುದನ್ನು ಓಡಿ ಅಲ್ಲಿನ ಓರ್ವ ಪ್ರಭಾವಿ ಮುಸ್ಲಿಂ ಇಮಾಮ್ ಕೂಡ ಕ್ರಿಶ್ಚಿಯನ್ ಧರ್ಮದ ಕುರಿತು ಸಕಾರಾತ್ಮಕವಾಗಿ ಪತ್ರಿಕೆಗಳಲ್ಲಿ ಬರೆಯಲು ಶುರುಮಾಡಿದ್ದು ಇದರ ಪ್ರಭಾವಕ್ಕೆ ಸಾಕ್ಷಿ. ಸುವಾರ್ತೆ ಸಾರುವುದೆಂದರೆ ಸಾಮಾಜಿಕ ಕಾಳಜಿಯ ರೂಪವನ್ನು ಪಡೆಯುತ್ತದೆ ಅಂತ ಇದರಿಂದ ತಿಳಿಯುತ್ತದೆ. ಹೌದು. ನೀವು ಹೇಳಿದ ಆ ಡ್ರಗ್ಸ್ ಎಂಬ ದೆವ್ವದ ಉದಾಹರಣೆ ಈ ಪ್ರಾಚೀನ ಪಠ್ಯದ ಆಧುನಿಕ ಅನ್ವಯಿಕೆಯನ್ನು ಅದ್ಭುತವಾಗಿ ಕಟ್ಟಿಕೊಡುತ್ತದೆ. ವಿಶ್ವಾದ್ಯಂತ ನಡೆಯುತ್ತಿರುವ ಈ ಧಾರ್ಮಿಕ ಚಳುವಳಿಗಳು ಕೇವಲ ಬೌದ್ಧಿಕ ತರ್ಕದ ಮೇಲೆ ನಿಂತಿಲ್ಲ. ನಿಜ. ಜನರ ದೈನಂದಿನ ಬದುಕಿನ ಸಂಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಇವು ಕೆಲಸ ಮಾಡುತ್ತವೆ. ಥೈಲ್ಯಾಂಡಿನ ಕೊಳಚೆಗೇರಿಗಳಲ್ಲಿ ಅಂದ್ರೆ ಸ್ಲಮ್ಸಲ್ಲಿ ಸಮಾಜ ಕಡೆಗಣಿಸಿದ ಜನರಿಗೆ ಆಶ್ರಯ ನೀಡುತ್ತಾ ಅವರ ದೈಹಿಕ ಅಗತ್ಯಗಳನ್ನು ಪೂರೈಸುತ್ತಾ ಸುವಾರ್ತೆ ಸಾರಿದ್ದು ಮತ್ತೊಂದು ಉದಾಹರಣೆ. ವಾವ್! ಥೈಲ್ಯಾಂಡ್ ಮಾತ್ರವಲ್ಲ, ಮ್ಯಾನ್ಮಾರ್ನ ಉದಾಹರಣೆಯೂ ಇದೆ ಅಲ್ವಾ? ಹೌದು. ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ಆಡಳಿತದ ಸೈನ್ಯದ ಕಾವಲಿನ ನಡುವೆಯೂ ತಮ್ಮ ಪ್ರಾಣದ ಹಂಗು ತೊರೆದು ಕರೆನ್ ಎಂಬ ಗುಡ್ಡಗಾಡು ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ಸಂದೇಶ ಸಾರಿ 18 ಜನರನ್ನು ಮತಾಂತರ ಮಾಡಿದ್ದು ಇದು ಮಾರ್ಕ್ ಸುವಾರ್ತೆಯ ಆ ತುರ್ತು ಮತ್ತು ಅಪಾಯಗಳ ನಡುವೆಯೂ ಕೆಲಸ ಮಾಡುವ ಆಜ್ಞೆಯ ನೇರ ಪ್ರತಿಬಿಂಬವಾಗಿದೆ. ಖಂಡಿತ. ಈ ಉದಾಹರಣೆಗಳನ್ನು ನೋಡಿದಾಗ ಮಾರ್ಕ್ ಸುವಾರ್ತೆಯಲ್ಲಿರುವ ಆಜ್ಞೆಯನ್ನು ನಾವು 3 ಹಂತದ ಆಜ್ಞೆ ಅಥವಾ 3-fold ಕಮಿಷನ್ ಅಂತ ಕರಿಬೋದು ಎನಿಸುತ್ತದೆ. ಹೌದು. ಏಸು ನೀಡಿದ ಆಜ್ಞೆಯಲ್ಲಿ 3 ಸ್ಪಷ್ಟ ಹಂತಗಳಿದ್ವು: ಸುವಾರ್ತೆ ಸಾರುವುದು, ದೆವ್ವಗಳನ್ನು ಬಿಡಿಸುವುದು ಮತ್ತು ರೋಗಿಗಳನ್ನು ಗುಣಪಡಿಸುವುದು. ಇದನ್ನೇ ನಾವು ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ಸುವಾರ್ತೆ ಸಾರುವುದು ಎಂದರೆ ಮನುಷ್ಯನ ಬುದ್ಧಿಗೆ ಅಥವಾ ಮನಸ್ಸಿಗೆ ಕೆಲಸ ಕೊಡುವುದು. ದೆವ್ವಗಳನ್ನು ಬಿಡಿಸುವುದು ಎಂದರೆ ಮನುಷ್ಯನನ್ನು ಆವರಿಸಿರುವ ವ್ಯಸನಗಳಿಂದ ಆತನ ಆತ್ಮಕ್ಕೆ ಬಿಡುಗಡೆ ನೀಡುವುದು. ಮತ್ತು ರೋಗಿಗಳನ್ನು ಗುಣಪಡಿಸುವುದು ಎಂದರೆ ಆತನ ದೇಹಕ್ಕೆ ಚಿಕಿತ್ಸೆ ನೀಡುವುದು. ಇದು ಬಹಳ ಸ್ಪಷ್ಟವಾಗಿದೆ. ಮನಸ್ಸು, ಆತ್ಮ ಮತ್ತು ದೇಹ. ಕಜಕಿಸ್ತಾನ್ನ ರಿಹ್ಯಾಬ್ ಕೇಂದ್ರವಿರಲಿ ಅಥವಾ ಥೈಲ್ಯಾಂಡ್ನ ಕೊಳಚೆಗೇರಿಗಳಿರಲಿ, ಇಂದಿನ ಚಳುವಳಿಗಳು ಈ 3 ಹಂತಗಳನ್ನು ಸಮಗ್ರವಾಗಿ ಅಳವಡಿಸಿಕೊಂಡಿವೆ. ಮಾನವನ ಬದುಕಿನ ಸಮಗ್ರಗತ್ಯಗಳಿಗೆ ಸ್ಪಂದಿಸದೆ ಯಾವುದೇ ಸಂದೇಶವು ಜಾಗತಿಕ ಮಟ್ಟದಲ್ಲಿ ಬೇರೂರಲು ಸಾಧ್ಯವಿಲ್ಲ ಅನ್ನೋದನ್ನ ಇದು ಸಾಬೀತುಪಡಿಸುತ್ತದೆ. ನಿಜಕ್ಕೂ ಬೆರಗುಗೊಳಿಸುವ ಪ್ರಯಾಣವಿದು. 11 ಜನ ಅನುಮಾನಿಸುವ ಶಿಷ್ಯರಿದ್ದ ಒಂದು ಸಣ್ಣ ಕತ್ತಲ ಕೋಣೆಯಿಂದ ಶುರುವಾದ ಕಥೆ ಇದು. ಹೌದು. ಎಲ್ಲಿಂದ ಎಲ್ಲಿಗೆ ಅಲ್ವಾ? ಪವಾಡಗಳ ಕುರಿತಾದ ವಿವಾದಗಳನ್ನು ದಾಟಿ ಸ್ವರ್ಗಾರೋಹಣದ ಮೂಲಕ ಒಂದು ಅಚಲವಾದ ತಾತ್ವಿಕ ತಳಹದಿಯನ್ನು ಪಡೆದು ವಿಶ್ವವ್ಯಾಪಿ ರೂಪ ತಾಳಿ ಇಂದು ಕಜಕಿಸ್ತಾನ್ನ ಡ್ರಗ್ ರಿಹ್ಯಾಬ್ ಸೆಂಟರ್ನಿಂದ ಹಿಡಿದು ಮೈನ್ಮಾರ್ನ ಗುಡ್ಡಗಾಡು ಹಳ್ಳಿಗಳವರೆಗೂ ಹೇಗೆ ವಿಸ್ತರಿಸಿದೆ ಎಂಬುದು ಐತಿಹಾಸಿಕವಾಗಿ ಒಂದು ಭವ್ಯವಾದ ಚಿತ್ರಣ. ಆಕ್ಚುಲಿ ಇದೇ ಕಾರಣಕ್ಕೆ ಕಲಿಯುವ ಆಸಕ್ತಿಯಿರುವ ಕೇಳುಗರಿಗೆ ಈ ಮಾಹಿತಿ ಅತ್ಯಂತ ಮುಖ್ಯವಾಗ್ತದೆ. ಹೌದು. ಯಾಕೆಂದ್ರೆ ನಾವು ಇಂದಿನ ಸಮಾಜದಲ್ಲಿ ನಡೆಯುವ ಮತಾಂತರಗಳು ಅಥವಾ ಧಾರ್ಮಿಕ ಚಳುವಳಿಗಳನ್ನು ಕೇವಲ ಮೇಲ್ನೋಟಕ್ಕೆ ರಾಜಕೀಯ ಅಥವಾ ಸಾಮಾಜಿಕ ಕೋನದಿಂದ ನೋಡ್ತೇವೆ. ಕರೆಕ್ಟ್. ಆದರೆ ಆ ಪ್ರಾಚೀನ ಗ್ರಂಥಗಳ ಮೂಲ ಸಂದರ್ಭವನ್ನು,
ಆ ಪದಗಳ ಹಿಂದಿನ ಆಳವಾದ ದೇವತಾಶಾಸ್ತ್ರೀಯ ಅರ್ಥವನ್ನು ಅರ್ಥಮಾಡಿಕೊಂಡಾಗ ಮಾತ್ರ ಜಾಗತಿಕ ಮಟ್ಟದಲ್ಲಿ ನಡೆಯುವ ಇಂತಹ ಬೃಹತ್ ಚಳುವಳಿಗಳ ನೈಜ ಉದ್ದೇಶ ಮತ್ತು ಅವರ ಪ್ರೇರಣೆ ನಮಗೆ ವಸ್ತುನಿಷ್ಠವಾಗಿ ಅರ್ಥವಾಗುತ್ತದೆ. ಖಂಡಿತವಾಗಿಯೂ. ಹಾಗಾದ್ರೆ ಈ ಎಲ್ಲವನ್ನು ಕೇಳಿದ ಮೇಲೆ ಒಂದು ಅಂತಿಮ ಪ್ರಶ್ನೆ ನಮ್ಮನ್ನೆಲ್ಲ ಯೋಚನೆಗೆ ಹಚ್ಚುತ್ತದೆ. ಏನು ಆ ಪ್ರಶ್ನೆ? 2000 ವರ್ಷಗಳ ಹಿಂದೆ ಕೇವಲ ಕೆಲವೇ ಮನುಷ್ಯರಿಗೆ ನೀಡಿದ ಒಂದು ಸಣ್ಣ ಸಂದೇಶ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಹೊಂದಿತ್ತು. ಹಾಗಾದರೆ ಇಂದಿನ ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ಅಥವಾ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿರುವ ಈ ಕಾಲದಲ್ಲಿ ನಾವೆಲ್ಲರೂ ಯಾವ ಸಂದೇಶವನ್ನು ಹರಡುವ ಆಜ್ಞೆಯನ್ನು ಹೊತ್ತಿದ್ದೇವೆ? ವಾವ್, ಬಹಳ ಆಳವಾದ ಪ್ರಶ್ನೆ. ಅಂದು ಅವರು ತಮ್ಮ ಸಂದೇಶವನ್ನು ದೃಢೀಕರಿಸಲು ಭೌತಿಕ ಪವಾಡಗಳನ್ನು ಅವಲಂಬಿಸಿದ್ದರು. ಹಾಗಾದರೆ ನಮ್ಮ ಇಂದಿನ ನಂಬಿಕೆಗಳನ್ನು ದೃಢೀಕರಿಸಲು ಈ ಆಧುನಿಕ ಕಾಲಘಟ್ಟದಲ್ಲಿ ನಾವು ಯಾವ ರೀತಿಯ ಪವಾಡಗಳನ್ನು ಅಥವಾ ಸಾಕ್ಷ್ಯಗಳನ್ನು ಜಗತ್ತಿಗೆ ತೋರಿಸುತ್ತಿದ್ದೇವೆ? ಇದು ನಮ್ಮ ದೈನಂದಿನ ಬದುಕಿನ ಉದ್ದೇಶವನ್ನೇ ಪ್ರಶ್ನಿಸುವಂತಹ ವಿಚಾರ. ಆ ಪ್ರಶ್ನೆ ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ನಮ್ಮ ನಂಬಿಕೆಗಳ ಮೂಲವನ್ನು ಹುಡುಕುವಂತೆ ಪ್ರೋತ್ಸಾಹಿಸುತ್ತದೆ. ಹೌದು. ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಜ್ಞಾನದ ಮತ್ತೊಂದು ಆಳವಾದ ಪದರವನ್ನು ಅನ್ವೇಷಿಸೋಣ.